ಎಲ್ಲರಿಗೂ ನಮಸ್ಕಾರ. ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿವಸ ನಾವು ಬೆಂಡೆಕಾಯಿ ಹುಳಿ ಅಥವಾ ಬೆಂಡೆಕಾಯಿ ಗೊಜ್ಜು ಹೇಗೆ ಮಾಡುವುದೆಂದು ನೋಡೋಣ. ರೊಟ್ಟಿ, ಚಪಾತಿ, ಅನ್ನ, ಮುದ್ದೆ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್. ಹಾಗಾಗಿ ಇದು ಮಾಡುವ ವಿಧಾನ ಹೇಗೆ ಎಂದು ನೋಡೋಣ. ನಾನಿಲ್ಲಿ ಬೆಂಡೆಕಾಯನ್ನು ಒಂದರಲ್ಲಿ 3 ಪೀಸನ್ನಾಗಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ ನೀವು, ದೊಡ್ಡದಾಗಿನೇ ಹೆಚ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಸಣ್ಣದಾಗಿ ಕೂಡ ನೀವು ಏನು ಮಾಡ್ಬೋದು, ಹೆಚ್ಕೋಬೋದು. ನಾನು ಇಲ್ಲಿ ಒಂದು ಬೆಂಡೆಕಾಯಿಯಲ್ಲಿ 2 ಅಥವಾ 3 ತುಂಡುಗಳನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಈರುಳ್ಳಿ, ಟೊಮೆಟೊ, ಬೆಲ್ಲ, ಹುಣಸೆಹಣ್ಣು, ಕೊತ್ತಂಬರಿ, ಆಮೇಲೆ ಕರಿಬೇವು, ಹಸಿ ಖಾರದ ಪೇಸ್ಟ್ ತಗೊಂಡಿದ್ದೀನಿ. ಇಲ್ಲಿ ಬೆಂಡೆಕಾಯಿನ ನಾನು ಸ್ಟಾರ್ಟಿಂಗ್ ಹಾಗೆ ಹುರಿದು ಸ್ವಲ್ಪ ಹುರಿದು ಆದಮೇಲೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮುಂಚೆ ಎಣ್ಣೆ ಹಾಕ್ಕೊಂಡ್ರೆ ಅಷ್ಟೊಂದು ಸರಿ ಆಗೋದಿಲ್ಲ. ಹಾಗಾಗಿ ಮುಂಚೆ ಹಾಗೆ ಹುರ್ಕೊಂಡು ಸ್ವಲ್ಪ ಹೊತ್ತು ಆದ ನಂತರ ನಾನು ಸ್ವಲ್ಪ ಇಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಇವಾಗ ಹುರಿದಿದೆ ಅಂತ ಸ್ವಲ್ಪ ಅನಿಸ್ತಾ ಇದೆ. ಇವಾಗ ಇದು ಇನ್ನೊಂದು 2 ನಿಮಿಷ ಕಾಯಿಸಿದ್ರೆ ಆಗುತ್ತೆ. ನೆಕ್ಸ್ಟಲ್ಲಿ ನಾನು ಒಂದು ಕಡಾಯಿಯನ್ನು ತಗೊಂಡು ಅದಕ್ಕೆ 1 ಈರುಳ್ಳಿಯನ್ನು ಸ್ವಲ್ಪ ಎಣ್ಣೆ ಹಾಕಿ 1 ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಆ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಕೆಂಪು ಬಣ್ಣ ಬಂದ ತಕ್ಷಣ ನಾನೀಗ ಹಸಿ ಖಾರದ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಡು ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿಯನ್ನು ಅದು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೆ ಮಿಕ್ಸಿಯಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಡಿರೋದು. ಅದನ್ನು ಹಾಕ್ಕೊಂಡ್ರೆ ಸ್ವಲ್ಪ ಎಸಿಡಿಟಿ ಆಗೋದಿಲ್ಲ. ಇವಾಗ ಅದು ಕೂಡ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇವಾಗ 1 ಟೊಮೆಟೊನ ಕೂಡ ನಾನೇನು ಮಾಡ್ತಾ ಇದ್ದೀನಿ, ಹಾಕ್ತಾ ಇದ್ದೀನಿ. ಇದು ಗ್ರೇವಿಗೆ ತಿನ್ನಲು ಬಹಳ ರುಚಿಯಾಗಿರುತ್ತೆ. ಅನ್ನದ ಜೊತೆ ಕೂಡ ಬಹಳ ಟೇಸ್ಟ್ ಆಗಿರುತ್ತೆ. ರೊಟ್ಟಿ, ಚಪಾತಿ ಎಲ್ಲದರ ಜೊತೆ ಕೂಡ ಬಹಳ ಟೇಸ್ಟ್ ಆಗಿರುತ್ತೆ. ನೋಡಿ, ನಾನಿಲ್ಲಿ ಅರಿಶಿಣದ ಪುಡಿಯನ್ನು ಹಾಕಿದೆ, ಸ್ವಲ್ಪ ಜೀರಾ ಪೌಡ್ರ್, ಜೀರಿಗೆಯ ಪುಡಿ ಹಾಕಿದೆ, ಕೊತ್ತಂಬರಿ ಪುಡಿಯನ್ನು ಕೂಡ ಒಂದು ಅರ್ಧ ಸ್ಪೂನಷ್ಟು ಹಾಕಿದೆ. ಇವಾಗ ಬೆಂಡೆಕಾಯನ್ನು ನಾನೇನು ಮಾಡ್ತಾ ಇದ್ದೀನಿ, ಆ ಒಂದು ಮಸಾಲೆ ಒಳಗೆ ಹೊಂದ್ಕೊಳ್ಳೋವರೆಗೂ ನೀಟಾಗಿ ಇದನ್ನು ನಾನು ಹುರ್ಕೊಳ್ತಾ ಇದ್ದೀನಿ. ಒಂದು ಸಾಂಬಾರು ಪೌಡ್ರ್, ನಿಮ್ಮ ಮನೇಲಿ ಯಾವ ಸಾಂಬಾರು ಪೌಡ್ರ್ ಇದೆಯೋ ಆ ಸಾಂಬಾರು ಪೌಡ್ರನ್ನ ಒಂದು ಅರ್ಧ ಸ್ಪೂನ್ ಅಥವಾ 3/4 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಆಗುತ್ತೆ. ಅದರ ಜೊತೆಗೆ ನಾನು ಹುಣಸೆ ಹಣ್ಣನ್ನು 1 ಲಿಂಬೆಹಣ್ಣಿನ ಗಾತ್ರದಕ್ಕಿಂತ ಹೆಚ್ಚು ತೊಗೊಂಡಿದ್ದೆ. ಬೆಲ್ಲ ಒಂದು 2 ಸ್ಪೂನಷ್ಟು ಹಾಕಿದೆ. ಆಮೇಲೆ ಗುರಳ್ ಪುಡಿ ಅಂತ ಹೇಳ್ತೀವಲ್ಲ, ಗುರಳ್ ಪುಡಿ, ಆಮೇಲೆ ಶೇಂಗಾ ಪುಡಿ 1-2 ಟೀ ಸ್ಪೂನಷ್ಟು ಹಾಕಿ ಎಲ್ಲವೂ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ನೋಡಿ, ಈ ಥರ ಬಾಡಿಸ್ಕೊಂಡ ನಂತರ 1 ಗ್ಲಾಸಷ್ಟು ನಾನೇನು ಮಾಡ್ತಾ ಇದ್ದೀನಿ, ನೀರನ್ನು ಕೂಡ ಹಾಕ್ತಾ ಇದ್ದೀನಿ. ಬೆಂಡೆಕಾಯಿ ಎಣ್ಣೆಲಿ ಹುರ್ಕೊಂಡಿದ್ದೀವಿ. ಬೆಂಡೆಕಾಯಿನ ಬಹಳಷ್ಟು ಹುರಿಬೇಕು, ಅದು ಬೇಯಿಸ್ಕೋಬೇಕಂತ ಏನಿಲ್ಲ. ಒಂದು 50% ಬೆಂದರೆ ಸಾಕು. ಹಾಗೆ ಇದ್ರೇ ತಿನ್ನಕ್ಕೆ ಚಲೋ ಅನಿಸುತ್ತೆ ಬೆಂಡೆಕಾಯಿ. ನೋಡಿ, ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ಒಂಥರ ಮಂದಗೆ, ಒಂಥರ ಗ್ರೇವಿ ನೀಟಾಗಿ ಚೆನ್ನಾಗಿ ಬರುತ್ತೆ ಇದು. ನೋಡ್ರಿ, ಇವಾಗ ಸ್ವಲ್ಪ ಲಿಕ್ವಿಡ್ ನಿಮಗೆ ಬೇಕನ್ಸಿದ್ರೆ ಸ್ವಲ್ಪ ನೀರು ಕೂಡ ನೀವೇನು ಮಾಡ್ಕೋಬೋದು, ಆ್ಯಡ್ ಮಾಡ್ಕೋಬೋದು. ಇವಾಗ ಬಿಸಿ ಬಿಸಿ ಆದಂತಹ ಬೆಂಡೆಕಾಯಿ ಹುಳಿ ರೆಡಿಯಾಗಿದೆ. ಇವಾಗ ನಾನು ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ನೀವು, ಬಿಸಿ ಬಿಸಿ ಚಪಾತಿ ಅಥವಾ ರೊಟ್ಟಿ, ಅನ್ನ ಅಥವಾ ಮುದ್ದೆಗೂ ಕೂಡ ಅದಕ್ಕೂ ಇದು ಹೊಂದ್ಕೊಳ್ಳುತ್ತೆ. ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.